ನ್ಯೂಸ್ ಅಟ್ 9ಗೆ ಸ್ವಾಗತ. ನಾನು ಪ್ರತಿಮಾ. ಕೊಡಗು ಜಿಲ್ಲೆಯ ಜಿಲ್ಲಾಧಿಕಾರಿಗಳೇ ಉಸ್ತುವಾರಿ ಸಚಿವರೇ ಎಲ್ಲಿದ್ದೀರಾ? ಸುಂಟಿಕೊಪ್ಪದ ನಿರಾಶ್ರಿತ ಕೇಂದ್ರ ಖಾಲಿ ಮಾಡಬೇಕಂತೆ ನೋಡಿ. ಸೈಂಟ್ ಮೇರಿಸ್ ಶಾಲೆಯಲ್ಲಿ ಇರೋರು ಖಾಲಿ ಮಾಡಬೇಕು ಅಂತ ಒತ್ತಡ ಕೇಳಿ ಬರ್ತಾ ಇದೆ. ಹೀಗಾಗಿ ಕೊಡಗು ಜಿಲ್ಲಾಧಿಕಾರಿಗಳು ಇತ್ತ ಗಮನ ಹರಿಸಬೇಕಾಗಿದೆ. ಕೊಡಗು ಜಿಲ್ಲಾಧಿಕಾರಿಗಳೇ ಹಾಗೂ ಉಸ್ತುವಾರಿ ಸಚಿವರೇ ಎಲ್ಲಿದ್ದೀರಾ? ಸುಂಟಿಕೊಪ್ಪದ ನಿರಾಶ್ರಿತ ಕೇಂದ್ರವನ್ನ ಖಾಲಿ ಮಾಡಬೇಕಾಗಿದೆಯಂತೆ ನೋಡಿ. ಎಂತ ಪರಿಸ್ಥಿತಿ ಇದೆ ಅಂತ. ಯಾಕಂದ್ರೆ ನಾಳೆಯೊಳಗೆ ನಿರಾಶ್ರಿತ ಕೇಂದ್ರದಲ್ಲಿರೋರು ಹೊರಗಡೆ ಹೋಗ್ಬೇಕಂತೆ. ಶಾಲಾ ಆಡಳಿತ ಮಂಡಳಿಯಿಂದ ಈ ಫರ್ಮಾನು ಹೊರಬಿದ್ದಿದೆ. ಸೋಮವಾರದಿಂದ ಶಾಲೆ ಶುರುವಾಗುವಂತ ಹಿನ್ನೆಲೆಯಲ್ಲಿ ಈ ತೀರ್ಮಾನವನ್ನ ಶಾಲಾ ಆಡಳಿತ ಮಂಡಳಿಯವರು ತೆಗೆದುಕೊಂಡಿದ್ದಾರೆ. ಆದ್ರೆ ಸಂತ್ರಸ್ತರಿಗೆ ಎಲ್ಲಿಗೆ ಹೋಗ್ಬೇಕು ಅನ್ನೋ ಮಾಹಿತಿಯೇ ಇಲ್ಲ. ಕೊಡಗು ಡಿಸಿ ಹಾಗೂ ಉಸ್ತುವಾರಿ ಸಚಿವರು ಇದಕ್ಕೆ ಪರ್ಯಾಯ ವ್ಯವಸ್ಥೆಯನ್ನ ಮಾಡಿಕೊಡಬೇಕಾಗಿದೆ. ಯಾಕಂದ್ರೆ ಈಗಾಗಲೇ ಎಲ್ಲರೂ ಕೂಡ ನಿರಾಶ್ರಿತ ಕೇಂದ್ರ ಅಂತ ಈಗ ಶಾಲೆಗಳಲ್ಲೇ ಆಶ್ರಯವನ್ನ ಪಡೆದುಕೊಂಡಿದ್ದಾರೆ. ಈಗ ಸೋಮವಾರದ ಒಳಗಡೆ ಖಾಲಿ ಮಾಡಬೇಕಂತೆ. ಹಾಗಾದ್ರೆ ನಿರಾಶ್ರಿತರು ಮನೆ ಮಠ ಕಳೆದುಕೊಂಡಿರೋರು ಎಲ್ಲಿಗೆ ಹೋಗ್ಬೇಕು, ಏನ್ ಮಾಡಬೇಕು? ಈ ಬಗ್ಗೆ ಜಿಲ್ಲಾಧಿಕಾರಿಗಳು ಹಾಗೂ ಉಸ್ತುವಾರಿ ಸಚಿವರು ಒಂದು ಕ್ರಮಕ್ಕೆ ಮುಂದಾಗಬೇಕಾಗುವಂತ ನೆಸಿಟಿ ಇದೆ. ಯಾಕೆಂದ್ರೆ ಈಗ ಎಲ್ಲಿಗೆ ಹೋಗ್ಬೇಕು? ಅವರು ಜಾಗ ಖಾಲಿ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಎಲ್ಲಿಗೆ ಹೋಗೋದು? ಇರೋದಕ್ಕೆ ಜಾಗಾನೂ ಇಲ್ಲದೆ ಬಂದು ಇಲ್ಲಿ ಆಶ್ರಯ ಪಡ್ಕೊಂಡಿದ್ದಾರೆ. ಹೀಗಾಗಿ ಅವರಿಗೆ ಒಂದು ಪರ್ಯಾಯ ವ್ಯವಸ್ಥೆಯನ್ನ ಮಾಡಿಕೊಡ್ಬೇಕಾಗಿದೆ. ಈ ಬಗ್ಗೆ ಜಿಲ್ಲಾಡಳಿತ ಹಾಗೇನೆ ಉಸ್ತುವಾರಿ ಸಚಿವರು ಗಮನ ಕೊಡಬೇಕಾಗಿದೆ. ಸೋಮವಾರದ ಒಳಗಡೆ ಜಾಗ ಖಾಲಿ ಮಾಡಿ ಅಂತ ಶಾಲಾ ಆಡಳಿತ ಮಂಡಳಿಯವರು ಹೇಳ್ತಾ ಇದ್ದಾರೆ. ಆದ್ರೆ ಎಲ್ಲಿಗೆ ಹೋಗೋದು? ಮನೆ ಮಠ ಕಳೆದುಕೊಂಡಿರೋದಕ್ಕೆ ನಾವು ಇಲ್ಲಿ ಬಂದಿದ್ದೀವಿ. ಈಗ ಇಷ್ಟು ದಿನದ ಒಳಗಡೆ, ಈಗ ಒಂದೇ ದಿನ, ನಾಳೆ ಭಾನುವಾರ, ಸೋಮವಾರದ ಒಳಗಡೆ ಜಾಗ ಖಾಲಿ ಮಾಡಿ ಅಂತ ಹೇಳ್ತಾ ಇದ್ದಾರಲ್ಲ, ನಾವು ಎಲ್ಲಿಗೆ ಹೋಗೋದು? ಎಲ್ಲಿ ಆಶ್ರಯವನ್ನ ಪಡೆಯೋದು? ನಮಗೆ ಮನೆ ಮಠ ಅಂತ ಇದ್ದಿದ್ರೆ ನಾವ್ ಯಾಕೆ ಇಲ್ಲಿ ಬಂದು ಇರ್ತಾ ಇದ್ವಿ? ಈ ಬಗ್ಗೆ ಯಾರಿಗೂ ಯಾಕೆ ಗಮನ ಸಿಗ್ತಾ ಇಲ್ಲ? ಯಾಕೆಂದ್ರೆ 130ಕ್ಕೂ ಹೆಚ್ಚು ನಿರಾಶ್ರಿತರು ಆಶ್ರಯವನ್ನ ಪಡೆದುಕೊಂಡಿದ್ದಾರೆ ಶಾಲೆಗಳಲ್ಲಿ. ಈಗ ಏಕಾಏಕಿ ಎಲ್ಲಿಗಾದ್ರೂ ಹೋಗಿ ಅಂದ್ಬಿಟ್ರೆ ನಾವು ಎಲ್ಲಿಗೆ ಹೋಗೋದು ಅಂತ ಅಳಲು ತೋಡ್ಕೊಳ್ತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ರಿಪೋರ್ಟರ್ ರಕ್ಷಾ. ನಿರಾಶ್ರಿತ ಕೇಂದ್ರದ ಬಳಿಯಿಂದ ನೇರ ಸಂಪರ್ಕದಲ್ಲಿದ್ದಾರೆ. ರಕ್ಷಾ, ಈಗ ಸೋಮವಾರದ ಒಳಗಡೆ ಶಾಲಾ ಆಡಳಿತ ಮಂಡಳಿಯವರು ಹೇಳೋ ಪ್ರಕಾರ ಅಲ್ಲಿಂದ ಹೋಗ್ಬೇಕು ನಿರಾಶ್ರಿತರು ಅನ್ನೋದು. ಆದ್ರೆ ಎಲ್ಲಿಗೆ ಹೋಗ್ಬೇಕು ಅಂತ ಈ ರೀತಿಯಾದಂತ ನಿರ್ಧಾರವನ್ನ ತೆಗೆದುಕೊಳ್ಳೋದಕ್ಕೂ ಮುಂಚೆ ನಿರಾಶ್ರಿತರ ಜೊತೆ ಏನಾದ್ರೂ ಮಾತನಾಡಿದ್ರ? ನಿರಾಶ್ರಿತರು ಈ ಬಗ್ಗೆ ಏನ್ ಹೇಳ್ತಾ ಇದ್ದಾರೆ? ಸಂಪರ್ಕ ಸರಿಯಾಗಿ ಸಾಧ್ಯ ಆಗ್ತಾ ಇಲ್ಲ. 130 ಜನ ಈಗ ಸೈಂಟ್ ಮೇರಿಸ್ ಶಾಲೆಯಲ್ಲಿ ಆಶ್ರಯವನ್ನ ಪಡೆದುಕೊಂಡಿದ್ದಾರೆ. ಯಾಕೆಂದ್ರೆ ಕೆಲವೊಂದು ಶಾಲೆಗಳನ್ನ ನಿರಾಶ್ರಿತ ಕೇಂದ್ರಗಳನ್ನಾಗೆ ಈಗ ಸದ್ಯಕ್ಕೆ ಅತಿಯಾದಂತಹ ಮಳೆ ಪ್ರವಾಹದ ಎಫೆಕ್ಟ್ ನಿಂದಾಗಿ ಬಳಕೆ ಮಾಡಿಕೊಳ್ಳಲಾಗ್ತಾ ಇತ್ತು. ಆದ್ರೆ ಒಂದ್ ಕಡೆ ಶಾಲೆ ಕೂಡ ಆರಂಭ ಆಗ್ಬೇಕು ನಿಜ. ಹಾಗಂದ ಮಾತ್ರಕ್ಕೆ ಈಗ ಸೋಮವಾರದ ಒಳಗಡೆ ಜಾಗ ಖಾಲಿ ಮಾಡಿ ಅಂತ ಶಾಲಾ ಆಡಳಿತ ಮಂಡಳಿ ಆದೇಶವನ್ನ ಹೊರಡಿಸಿದೆ ಅನ್ನೋದಾದ್ರೆ ಪಾಪ ನಿರಾಶ್ರಿತರು ಎಲ್ಲಿ ಹೋಗಿ ಉಳ್ಕೊಬೇಕು? ಯಾಕೆಂದ್ರೆ ಎಷ್ಟು ದಿನ ಅಂತ ನೆಂಟರು ಮನೇಲಿ ಇರೋದಕ್ಕೆ ತಾನೇ ಸಾಧ್ಯ. ಅದು ಕೂಡ ಇದ್ದಬದ್ದ ಮನೆ ಮಠ ಆಸ್ತಿ ಎಲ್ಲವನ್ನೂ ಕೂಡ ಕಳೆದುಕೊಂಡು ಬೀದಿ ಪಾಲಾಗಿದ್ದಾರೆ. ಮುಂದಿನ ಜೀವನ ಹೇಗಪ್ಪ, ನಮ್ಮ ಭವಿಷ್ಯ ಹೇಗಪ್ಪ ಅನ್ನೋ ಚಿಂತೆ ಆತಂಕದಲ್ಲೇ ಇದ್ದಾರೆ. ಈಗೆಲ್ಲೋ ಒಂದ್ ಕಡೆ ಆಶ್ರಯ ಸಿಕ್ಕಿದೆ. ಮಳೆ ಕಮ್ಮಿ ಆದ್ಮೇಲೆ, ಪ್ರವಾಹ ಕಮ್ಮಿ ಆದ್ಮೇಲೆ ಎಲ್ಲೋ ಒಂದ್ ಕಡೆ ಹೋಗಿ ಸೂರು ಕಲ್ಪಿಸ್ಕೊಳ್ಳೋಣ, ಒಂದು ಬದುಕೋ ವ್ಯವಸ್ಥೆಯನ್ನ, ಉಳ್ಕೊಳ್ಳೋ ವ್ಯವಸ್ಥೆಯನ್ನ ಮಾಡ್ಕೊಳ್ಳೋಣ ಅಂತ ಇದ್ದಾರೆ. ಆದ್ರೆ ಈಗ ಇನ್ನೂ ಕೂಡ ಮಳೆ ನಿಂತರೂ ಕೂಡ ಪ್ರವಾಹದಿಂದಾಗಿರುವಂತಹ ಹಾನಿ ಇನ್ನೂ ನಿಂತಿಲ್ಲ ಕೊಡಗು ಭಾಗದಲ್ಲಿ. ಈಗ ಇಲ್ಲಿಂದ ಹೋಗಿ ಸೋಮವಾರದ ಒಳಗಡೆ ಅಂತ ಹೇಳ್ತಾ ಇದ್ದಾರಂತೆ ಸೈಂಟ್ ಮೇರಿ ಶಾಲೆಯ ಆಡಳಿತ ಮಂಡಳಿಯವರು. ಹೀಗಾಗಿ ನಾವು ಎಲ್ಲಿಗೆ ಹೋಗೋದು, ಏನ್ ಮಾಡೋದು ಅನ್ನುವಂತ ಆತಂಕ, ಅಳಲನ್ನ ಅವರು ತೋಡ್ಕೊಳ್ತಾ ಇದ್ದಾರೆ. ಯಾಕೆಂದ್ರೆ ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾದವರು ಎಲ್ಲರೂ ಕೂಡ ಅಲ್ಲಿ ಇದ್ದಾರೆ, ಆಶ್ರಯವನ್ನ ಪಡೆದುಕೊಳ್ತಾ ಇದ್ದಾರೆ. ಅಲ್ಲಿಯೂ ಕೂಡ ಸರಿಯಾದ ವ್ಯವಸ್ಥೆ ಇಲ್ಲ ಅಂದ್ರೂ ಕೂಡ ಹೇಗೋ ಒಂದ್ ಕಡೆ ಇದೀವಲ್ಲ, ಒಂದು ನೆಲೆ ಸಿಕ್ಕಿದ್ಯಲ್ಲ ಅನ್ನುವಂತ ಮನಸ್ಥಿತಿಯಲ್ಲಿ ಇದ್ದಾರೆ. ಆದ್ರೆ ಈಗ ಇಲ್ಲಿಂದ ಹೊರಡಿ ಅಂದ್ರೆ ಎಲ್ಲಿಗೆ ಹೋಗೋದು ಅಂತ ದುಃಖ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನಷ್ಟು ಮಾಹಿತಿಯನ್ನ ನಮ್ಮ ರಿಪೋರ್ಟರ್ ರಕ್ಷಾ ಕೊಡ್ತಾರೆ. ರಕ್ಷಾ, ಈಗ ಸೈಂಟ್ ಮೇರಿ ಶಾಲೆಯವರು ಇಲ್ಲಿಂದ ಹೋಗಿ ಸೋಮವಾರದ ಒಳಗಡೆ ಅಂತ ಹೇಳ್ತಾ ಇದ್ದಾರಲ್ಲ, ಈಗ ಅಲ್ಲಿರುವಂತ ನಿರಾಶ್ರಿತರು ಏನ್ ಮಾಡ್ತಾರೆ? ಏನಾದ್ರೂ ಹೇಳ್ತಾ ಇದ್ದಾರಾ? ಹೇಗೆ
ಎಸ್ ಪ್ರತಿಮಾ, ಏನಂತಂದ್ರೆ ಸ್ಕೂಲ್ ಮಂಡೆಯಿಂದ ಸ್ಟಾರ್ಟ್ ಆಗ್ಬೇಕಾಗಿರೋದ್ರಿಂದಾಗಿ ಇಲ್ಲಿನ ಒಂದು ಆಡಳಿತ ಮಂಡಳಿ ಸಂಡೆ ಒಳಗಡೆ ಇಲ್ಲಿಂದ ಅವ್ರನ್ನ ಬೇರೆ ಕಡೆಗೆ ಶಿಫ್ಟ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಮಾತನಾಡ್ತಿರುವಂತದ್ದು. ಸೊ ಇದ್ರ ಬಗ್ಗೆ ನಮಗೆ ಕ್ಲಾರಿಟಿಯನ್ನು ಹೇಳೋದಕ್ಕೆ ಇಲ್ಲಿನ ಸ್ವತಃ ಫಾದರ್ ಅವ್ರು ನಮ್ಮ ಜೊತೆಗಿದ್ದಾರೆ. ಸರ್, ಮಂಡೆಯಿಂದ ಸ್ಕೂಲ್ ಸ್ಟಾರ್ಟ್ ಆಗ್ಬೇಕು ಇಲ್ಲಿ, ಸೊ ನಾಳೆ ಇವ್ರನ್ನೆಲ್ಲರನ್ನು ಬೇರೆ ಕಡೆ ಶಿಫ್ಟ್ ಮಾಡೋದಕ್ಕೆ ಇದ್ ಮಾಡ್ತಾ ಇದ್ದೀರಾ. ಸೊ ಆದ್ರೆ ಇಲ್ಲವ್ರನ್ನ ಕೇಳಿದ್ರೆ ನಮ್ಗೆ ಸರಿಯಾಗಿ ಕ್ಲಾರಿಟಿ ಇಲ್ಲ, ಎಲ್ಲಿ ಹೋಗ್ಬೇಕು ಅನ್ನೋ ಮಾತನ್ನ ಹೇಳ್ತಿದ್ರೆ ಏನಾಗ್ತಿದೆ ಅಂತ. ನಾವು ಶಿಫ್ಟ್ ಮಾಡಕ್ಕೆ ನೋಡ್ತಾ ಇಲ್ಲ, ಇದು ಸುಳ್ಳು ಸುದ್ದಿ ಅಂತ ಕಾಣ್ತದೆ. ಈಗ ನಾವು ಪ್ಲಾನ್ ಮಾಡ್ತಾ ಇದ್ವು, ಅಕಸ್ಮಾತ್ ಸರ್ಕಾರದವರು ಇನ್ನೊಂದು ಪರಿಹಾರ ವ್ಯವಸ್ಥೆ ಮಾಡುವ ತನಕ ಈಗ ನೋಡ್ತೀವಿ. ಇವತ್ತು ಎಷ್ಟು ಜನ ತಾವಾಗಿ ನಮ್ಮ ಮನೆಗೆ ಒಂದು 40 ಜನ ಹೊರಟಿದ್ದಾರೆ. ನಮಗೆ ನಮ್ಮ ಮನೆಗೆ ಹೋಗಬೇಕು, ಅವರಿಗೆ ನೋಡಬೇಕು, ರಸ್ತೆ ಸರಿ ಮಾಡಬೇಕಂದ್ರೆ ಡೈಲಿ ಹೋಗ್ತಾರೆ, ರಸ್ತೆ ಸರಿ ಮಾಡಿ ಬರ್ತಾರೆ. ಇನ್ನು ಕೆಲವರು ಎಷ್ಟು ಜನ ಉಳ್ಕೋತಾರೆ ನೋಡ್ತೀವಿ. ಅವರನ್ನು ಬೇರೆ ಈಗ ಸರ್ಕಾರದವರು ಬೇರೆ ವ್ಯವಸ್ಥೆ ಮಾಡೋ ತನಕ ಮೇಲ್ಗಡೆ ಇನ್ನೊಂದು 2 ರೂಮಲ್ಲಿ ಹಾಕಬಹುದಾ ಅಂತ ನೋಡ್ತೀವಿ. ಆಮೇಲೆ ನಾವು ಕ್ಲಾಸ್ ಸ್ಟಾರ್ಟ್ ಮಾಡ್ತೀವಿ, ಅವರನ್ನು ನಾವು ಕಳಿಸಲ್ಲ. ಆ ಒಂದು ಯೋಚನೆ ಇದೆ. ಅಷ್ಟರೊಳಗೆ ಸರ್ಕಾರದವರು ಏನಾದರೂ ಅವಳಿಗೆ ಒಳ್ಳೆಯ ಪರ್ಯಾಯ ವ್ಯವಸ್ಥೆ ಮಾಡಿದರೆ ನಾವು ಕ್ಲಾಸ್ ಶುರು ಮಾಡ್ಬೋದು ಅಷ್ಟೇ. ಎಸ್ ಪ್ರತಿಮಾ, ಏನಂತ ಅಂದ್ರೆ ಸ್ಕೂಲ್ ಸ್ಟಾರ್ಟ್ ಮಾಡಬೇಕು ಅಂದ್ರೆ ಇಲ್ಲಿನ ಒಂದು 3rd ಕ್ಲಾಸ್ ವರೆಗೂ ಇಲ್ಲಿ ಒಂದು ಶಿಕ್ಷಣ ನಡೆಯುತ್ತೆ. ಸೊ ಇಲ್ಲಿಗೆ ಮಾಡ್ಬೇಕಾದ್ರೆ ಅವರನ್ನ ಬೇರೆ ಕಡೆಗೆ ಇದ್ ಮಾಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಮಾತನಾಡ್ತಾ ಇರುವಂತದ್ದು. ಅಂದ್ರೆ ಸರ್ಕಾರ ಬೇರೆ ರೀತಿ ಫೆಸಿಲಿಟಿಯನ್ನ ಮಾಡ್ಕೊಟ್ರೆ ಅಲ್ಲಿಂದ ಅವ್ರಿಗೆ ಶಿಫ್ಟ್ ಮಾಡಿಸ್ತಾರೆ. ಸೊ ಇಲ್ಲಿನ ಜನರು ಏನ್ ಹೇಳ್ತಾರೆ ಅಂತ ಕೂಡ ಅವ್ರ ಜೊತೆಗೆ ನಾವು ಕೇಳೋಣ. ಏನ್ ಹೇಳಿದ್ದಾರೆ, ಏನ್ ಮಾಹಿತಿಯನ್ನ ಹೇಳಿದ್ದಾರೆ ಅನ್ನೋದನ್ನ ಅವ್ರ ಜೊತೆಗೆ ಕೇಳೋಣ. ಅಮ್ಮ ನಮಸ್ತೆ. ನಮಸ್ತೆ. ಅಂದ್ರೆ ನಾಳೆ ಖಾಲಿ ಮಾಡ್ಬೇಕು ಅಂತ ಹೇಳಿದ್ರೆ, ಅಂದ್ರೆ ಬೇರೆ ಕಡೆಗೆ ಶಿಫ್ಟ್ ಮಾಡಿಸ್ತೀವಿ ಅಂತ. ಸೊ ಏನಿದೆ ಇನ್ಫಾರ್ಮೇಶನ್? ಹಾಗೆ ಹೇಳಿದ್ದಾರೆ. ನಾಡಿದ್ದು ಶಾಲೆ ಪ್ರಾರಂಭ ಆಗೋದ್ರಿಂದ ನಾಳೆ ನಿಮ್ಮನ್ನು ಬೇರೆ ಕಡೆ ಸ್ಥಳಾಂತರ ಮಾಡ್ತೇವೆ ಅಂತ ಹೇಳಿದ್ದಾರೆ. ಹಾಗೆ ಮನೆಗೆ ಕಳಿಸ್ತೇವೆ ಅಂತ ಹೇಳಲಿಲ್ಲ. ಅಂದ್ರೆ ಎಲ್ಲಿಗೆ ಹೋಗ್ಬೇಕು ಅಂತ ಏನಾದ್ರು ಹೇಳಿದ್ರೆ? ಪ್ಲೇಸ್ ಏನು ಹೇಳಲಿಲ್ಲ ಮೇಡಮ್. ಬೇರೆ ಕಡೆ ಹೋಗ್ಬೇಕು ಅಂತ ಹೇಳಿದ್ದಾರೆ. ಬೇರೆ ಕಡೆ ಕಳಿಸ್ಬೇಕು. ನಾಡಿದ್ದು ಮಕ್ಕಳಿಗೆ ಶಾಲೆ ಪ್ರಾರಂಭ ಆಗಬೇಕು. ತುಂಬಾ ದಿವಸದಿಂದ ಮಕ್ಕಳಿಗೆ ರಜೆ ಆಗಿದೆ, ಅದಕ್ಕೋಸ್ಕರ ನಾವು ಬೇರೆ ಕಡೆ ನಿಮ್ಮನ್ನ ಕಳಿಸ್ತೇವೆ ಅಂದ್ರು ಅಷ್ಟೇ. ಪ್ರತಿಮಾ, ಅಂದ್ರೆ ಸ್ಕೂಲ್ ಸ್ಟಾರ್ಟ್ ಆಗ್ಬೇಕಾಗಿರೋದ್ರಿಂದ ಬೇರೆ ಕಡೆಗೆ ಶಿಫ್ಟ್ ಮಾಡಿಸ್ತೀವಿ ಅಂತ ಹೇಳಿದ್ರೆ ಆದ್ರೆ ಓಕೆ, ಸಂಪರ್ಕ ಕಡಿತ ಆಗಿದೆ. ಈಗಾಗಲೇ ಶಾಲಾ ಆಡಳಿತ ಮಂಡಳಿಯವರು ಹೇಳ್ತಾ ಇದ್ದಾರೆ ಇನ್ನೂ ಯಾವುದೇ ನಿರ್ಧಾರವನ್ನ ತೆಗೆದುಕೊಂಡಿಲ್ಲ ಅಂತ. ಇನ್ನು ಬೇರೆ ಕಡೆಗೆ ಶಿಫ್ಟ್ ಮಾಡುವಂತ ಪ್ಲಾನ್ ಕೂಡ ನಡೀತಾ ಇದೆ. ಈ ಬಗ್ಗೆ ಒಂದು ನಿರ್ಧಾರಕ್ಕೆ ಬರ್ತೀವಿ ಅಂತ ಕೂಡ ಹೇಳ್ತಾ ಇದ್ದಾರೆ.